ಹಾಯ್ ಎಲ್ಲರಿಗೂ ನಮಸ್ಕಾರ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಬೇಸಿಗೆ ಬೇರೆ ಶುರು ಆಗ್ತಾ ಇದೆ. ಈ ಬಿಸಿಲಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿಸ್ಬೋದು. ಅದಕ್ಕೆ ನಾನಿವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದಕ್ಕೆ 1 kg ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಉದ್ದುದ್ದವಾಗಿರೋ ಮೆಣಸಿನ್ಕಾಯಿ ಚೆನ್ನಾಗಿ 2-3 ಸರಿ ಮೆಣಸಿನ್ಕಾಯಿನ ತೊಳೆದು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಕಟ್ ಮಾಡೋದು ಹೇಗಪ್ಪ ಅಂದರೆ ನೋಡಿ, ಈ ಥರ ಉದ್ದಕ್ಕೆ ಸೀಳ್ಕೊಂಡ್ರೆ ಸಾಕು. ಇದನ್ನು 2-3 ಟೈಪು ನಾವು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಈ ಥರ ಸೀಳ್ಕೊಳೋದ್ರಿಂದ ಮಜ್ಜಿಗೆ, ಉಪ್ಪು ಮತ್ತು ಜೀರಿಗೆ, ಮೆಂತ್ಯ ಎಲ್ಲ ಚೆನ್ನಾಗಿ ಸೇರ್ಕೊಳುತ್ತೆ. ಒಣಗಿದಾಗ ಕರೆದ ಮೇಲೆ ತುಂಬ ರುಚಿಯಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ. ಇದನ್ನು ಇನ್ನೊಂದು ಥರನೂ ಸೀಳ್ಬೋದು ತುಂಬ ಸುಲಭವಾಗಿ. ಒಂದು ಸೇಫ್ಟಿ ಪಿನ್ ತೊಗೊಂಡು ಉದ್ದಕ್ಕೆ ಈ ಥರ ಸೀಳಿದ್ರೆ ಇದು ಕೂಡ ಬೇಗ ಆಗುತ್ತೆ ನೋಡಿ. ಪೂರ್ತಿ ತುದಿ ತನಕ ಸೀಳ್ಕೋಬಾರ್ದು. ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಂಡು ಸೀಳ್ಕೊಂಡ್ರೆ ಆಯಿತು. ಒಂದೇ ಸೈಡ್ ಮಾಡ್ಕೋಬೇಕು ಅಷ್ಟೇ. ಇದೇ ಥರ ನಾನು ಎಲ್ಲ ಹಸಿಮೆಣ್ಸಿನ್ಕಾಯಿಗಳನ್ನ ಸೀಳ್ಕೊಂಡೆ. ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 kg ಹಸಿಮೆಣ್ಸಿನ್ಕಾಯಿಗೆ ನಾನಿಲ್ಲಿ 1 ಲೀಟ್ರು ಹುಳಿ ಮಜ್ಜಿಗೆ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆನ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು 1 ದಿನ ಹೊರಗಡೆನೇ ಇಟ್ಟು ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ತಿರುಗಿಸ್ಕೊಂಡು ಈಗ ನಾನು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತಳದಲ್ಲಿ ಸ್ವಲ್ಪ ಪುಡಿ ಉಳ್ಕೋಬೋದು. ಈ ಥರ ತಿರುಗಿಸಿ ಹಾಕಿದ್ರೆ ಮೆಣಸಿನ್ಕಾಯಿ ಮೇಲೆಲ್ಲ ಬೀಳುತ್ತೆ. 2 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕ್ಕೊಂಡು ಆದಮೇಲೆ ಈ ಮೆಣಸಿನ್ಕಾಯಿನ ಮೇಲೆ ಕೆಳಗೆ ಎಲ್ಲ ಮಾಡಬೇಕಾಗತ್ತೆ ನೋಡಿ. ಈ ಥರ ನೀಟಾಗಿ ಕಲಿಸ್ಕೋಬೇಕು, ಉಪ್ಪು ಎಲ್ಲ ಮೆಣಸಿನ್ಕಾಯಿಗೂ ಆಗೋ ಥರ. ಮಜ್ಜಿಗೆ ಮೆಣಸಿನ್ಕಾಯಿ ಮಜ್ಜಿಗೆನಲ್ಲಿ ನೆನೆಬೇಕು ಅಂತ ಅಂದರೆ ಈ ಥರ ಒಂದು ಬಾಕ್ಸಿಗೆ ಹಾಕಿಟ್ಕೋಬೇಕು. ಸ್ಟೀಲ್ ಬಾಕ್ಸಿಗೆ, ಇಲ್ಲ ಮಣ್ಣಿಂದ ಮಡಿಕೆ ಪಾತ್ರೆ ಆ ಥರ ಆದರೂ ನಡೆಯುತ್ತೆ. ಸಿಲ್ವರ್ ಪಾತ್ರೆಗೆ ಹಾಕೋಬೇಡಿ ನೋಡಿ. ಈ ಥರ ನಾನು ಎಲ್ಲ ನೆನೆಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೂ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಮೆಣಸಿನ್ಕಾಯಿ ಮೇಲೆ ಈ ಥರನೇ ಇರುತ್ತೆ. ಅದಕ್ಕಾಗಿ ನಾನಿಲ್ಲಿ ಒಂದು ವೆಯ್ಟ್ ಇಟ್ಕೋಬೇಕು. ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಈ ಕುಟ್ಟಣಿಗೆ ಇರುತ್ತಲ್ಲ ಅದನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ವೆಯ್ಟ್ ಅನಿಸುತ್ತೋ ಅದನ್ನು ಇಟ್ಕೊಂಡ್ರೆ ಆಯಿತು. ಮಜ್ಜಿಗೆನಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ನೆನೆಯುತ್ತೆ. ಹಾಗೆ ಜೀರಿಗೆ, ಮೆಂತ್ಯ ಪುಡಿ ಚೆನ್ನಾಗಿ ಮೆಣಸಿನ್ಕಾಯಿಗೆ ಹಿಡ್ಕೊಳುತ್ತೆ ಅಂತ ಅಂದು ವೆಯ್ಟ್ ಹಾಕಿ ಮುಚ್ಚಿಬಿಡೋದು. ಇಡೀ ರಾತ್ರಿ ಹೀಗೆ ಬಿಡಬೇಕಾಗತ್ತೆ ನೋಡಿ. ಇದು ಮರುದಿನ ಬೆಳಗ್ಗೆ ಇದು ಮೆಣಸಿನ್ಕಾಯಿ ಎಲ್ಲ ನೆಂದ್ಕೊಂಡಿದೆ ಮಜ್ಜಿಗೆ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನು ಒಂದು ಜಾಲರಿಗೆ ತೆಗೆದು ಹಾಕಿ ಎಲ್ಲ ಸೋಸ್ಕೋಬೇಕಾಗತ್ತೆ ಮಜ್ಜಿಗೆ ಎಲ್ಲ ಇಳ್ಕೊಳೋ ಹಾಗೆ ನೋಡಿ. ನಾನೊಂದು ಜಾಲರಿ ತೊಗೊಂಡು ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಎಲ್ಲ ಇಳ್ಕೋಬೇಕು ಮೆಣಸಿನ್ಕಾಯಿಯಿಂದ. ಒಂದೇ ದಿನಕ್ಕೆ ಕಲರೆಲ್ಲ ಚೇಂಜ್ ಆಗಿರುತ್ತೆ ಸ್ವಲ್ಪ. ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೋಬೋದು. ಹುಳ ಆಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ, ಮೊಸರನ್ನಕ್ಕೆ, ತಿಳಿ ಸಾರು ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೋಡಿ. ಇದೇ ಥರ ಎಲ್ಲ ಮೆಣಸಿನ್ಕಾಯಿನ ಎತ್ತು ಹಾಕ್ಕೊಂಡಿದ್ದೀನಿ. ಮಜ್ಜಿಗೆ ಇಷ್ಟು ಉಳಿದಿದೆ. ನಾವು 3 ದಿನ ಇದೇ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಮಜ್ಜಿಗೆ ಆವಾಗ ಸ್ವಲ್ಪನೂ ಉಳಿಯಲ್ಲ. ಮಜ್ಜಿಗೆ ಎಲ್ಲ ಇಳ್ಕೊಂಡಾದ್ಮೇಲೆ ಬಿಸಿಲಿಗೆ ತೊಗೊಂಡೋಗಿ ಒಣಗಾಕೋಬೇಕು. ನಾವೆಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಮಜ್ಜಿಗೆ ಮೆಣಸಿನ್ಕಾಯಿ. ಹುಳ ಏನೂ ಆಗಲ್ಲ.
ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಇದು ಸಂಜೆ ನಾನು ಮತ್ತೆ ತೊಗೊಂಡು ಬಂದಿದ್ದೀನಿ. ಇದು 2ನೇ ದಿನದ ಸಂಜೆ ಇದು. ಈಗ ಮತ್ತೆ ಇದೇ ಮಜ್ಜಿಗೆಯಲ್ಲಿ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದೇ ಥರ ಪ್ರೋಸೆಸ್ನ 3 ದಿನ ಮಾಡಬೇಕಾಗತ್ತೆ. 3 ಸಂಜೆ ಮಾಡಬೇಕಾಗತ್ತೆ. ಬೆಳಗ್ಗೆಲ್ಲ ಒಣಗಿಸೋದು, ಮತ್ತೆ ತಂದು ಮಜ್ಜಿಗೆ ಒಳಗೆ ನೆನೆ ಹಾಕೋದು, ಮತ್ತು ಬೆಳಗ್ಗೆ ಒಣಗಿಸೋದು. ಇದೇ ಥರ 3 ದಿನವೂ ಕಂಟಿನ್ಯೂಸ್ ಆಗಿ ಮಾಡಬೇಕು. 3 ದಿನಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು, ಮಜ್ಜಿಗೆ ವಾಸನೆ ಬಂದ್ಬಿಡತ್ತೆ. ಮಜ್ಜಿಗೆಯಲ್ಲಿ ನೆಂದಂಥ ಮೆಣಸಿನ್ಕಾಯಿನ ಒಣಗಿಸಿ ಪುನಃ ಅದೇ ಮಜ್ಜಿಗೆಯಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ಈ ಥರ ಬಾಕ್ಸ್ನ ಕ್ಲೋಸ್ ಮಾಡಿ ಮತ್ತೆ ರಾತ್ರಿ ಎಲ್ಲ ಬಿಡ್ತೀನಿ. ಈಗ 3 ದಿನ ಸೇಮ್ ಪ್ರೋಸೆಸ್ ಮಾಡಿ 4-5 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೋಬೇಕಾಗತ್ತೆ. ನಾನು 2 kg ಮೆಣಸಿನ್ಕಾಯಿಂದ ಮಾಡಿದ್ದೆ. ಈ ಮೆಣಸಿನ್ಕಾಯಿ ಬೇರೆ ನೆನೆ ಹಾಕ್ಕೊಂಡಿದ್ದೆ. ನಿಮಗೆ 1 kgದು ಪ್ರಮಾಣ ಮಾತ್ರ ನಾನು ತೋರಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. 4-5 ದಿನ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇದು ಫಸ್ಟಿಗೆ ಮಾಡಿದ ಟ್ರಿಪ್ಪಿನ ಮೆಣಸಿನ್ಕಾಯಿ. ನಿಮಗೇನು ತೋರಿಸಿದ್ನಲ್ಲ ಆ ಮೆಣಸಿನ್ಕಾಯಿಂದು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಾಗ ಕರೆದ್ರೆ 2 ನಿಮಿಷಕ್ಕೆಲ್ಲ ಆಗೋಗ್ಬಿಡತ್ತೆ. ತುಂಬ ಟೈಮ್ ಕೂಡ ಎಳೆಯಲ್ಲ, ಹಾಗೆ ಎಣ್ಣೆ ಕೂಡ ಎಳೆಯಲ್ಲ ಈ ಮಜ್ಜಿಗೆ ಮೆಣಸಿನ್ಕಾಯಿ. ನೋಡಿ, ನಾನೊಂದು 5 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಹಿಂಗೆ ಹಾಕಿ ಹೀಗೆ ತೆಗಿಬೋದು. ನೋಡಿ, ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿದೆ. ಊಟದ ಜೊತೆಗೆ ನೆಂಚ್ಕೋಬೋದು. ಇದು ಒಂದು 8 ದಿನದ ಪ್ರೋಸೆಸ್ಸು. 3 ದಿನ ಮಜ್ಜಿಗೆನಲ್ಲಿ ನೆನೆ ಹಾಕೋದು, 4-5 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳೋದು. ಭಾಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇಲ್ಲೇ ಈ ರೆಸಿಪಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಿಮಗೆ ಧನ್ಯವಾದಗಳು.